टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಆಪರೇಷನ್ ಸಿಂಧೂರಕ್ಕೆ ಸೇನೆಯ ದೊಡ್ಡ ಸಾಕ್ಷಿ ಕೂಡ ಈಗಾಗಲೇ ನೀಡಲಾಗಿದೆ. ಪ್ರತಿಯೊಂದು ದಾಳಿಯ ಸ್ಥಳಗಳನ್ನು ಸೇನೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದೆ. ಆಪರೇಷನ್ ಸಿಂಧೂರಕ್ಕೆ ಸೇನೆಯೇ ದೊಡ್ಡ ಸಾಕ್ಷಿಯನ್ನು ನೀಡಿದೆ. ಪ್ರತಿಯೊಂದು ದಾಳಿ ಸ್ಥಳದ ವಿವರಣೆಯನ್ನು ಕೊಟ್ಟಿರುವಂಥ ಸೇನೆ ಭಾರತೀಯ ಸೇನಾ ಪರಾಕ್ರಮ ಜೊತೆಗೆ ಅದಕ್ಕೆ ಪತ್ರ ಕೊಟ್ಟಿರುವಂಥ ಸಂಪೂರ್ಣ ದೃಶ್ಯಾವಳಿಗಳನ್ನು ಈಗಾಗಲೇ ನೋಡ್ತಾ ಇದ್ದೀರಾ. ನಿಮಗೆ ನಾವು ನಿರಂತರವಾದಂಥ ಸುದ್ದಿಯನ್ನು ನೀಡೋದ್ರ ಜೊತೆಗೆ ಖಚಿತವಾದಂಥ ಮಾಹಿತಿಯನ್ನು ಕೂಡ ಈಗ ನೀಡ್ತಾ ಇದ್ದೀವಿ. ಸೇನೆ ರಿಲೀಸ್ ಮಾಡಿರುವಂಥ ಆ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದೆ. ಪಸ್ರೂರ್ ಏರ್ ಬೇಸ್, ಇದು ಪಾಕಿಸ್ತಾನದ ಪಸ್ರೂರ್ ಏರ್ ಬೇಸ್. ಇಲ್ಲಿ ಅತ್ಯಂತ ಮಹತ್ವದ ಏರ್ ಬೇಸ್, ಯಾಕೆಂದರೆ ರಡಾರ್ಗಳು ಕೂಡ ಇದರಲ್ಲಿತ್ತು, ಬೇಸಿಕ್ ರಡಾರ್ಗಳಿರುವಂಥ ಜಾಗ. ಹೀಗಾಗಿ ದಾಳಿಯ ಮೊದಲೇ ಹೇಗಿತ್ತು, ದಾಳಿಯ ನಂತರ ಯಾವ ಥರ ಆಗಿದೆ ಅನ್ನುವಂಥ ಸ್ಯಾಟಲೈಟ್ ಇಮೇಜಸ್ಗಳನ್ನು ಈಗಾಗಲೇ ಭಾರತೀಯ ವಾಯುಪಡೆ ಹಾಗೂ ಭಾರತೀಯ ಸೇನೆ ಈಗಾಗಲೇ ರಿಲೀಸ್ ಮಾಡಿದೆ. ದಾಳಿಗೂ ಮೊದಲು ಸಂಪೂರ್ಣವಾಗಿ ಸಶಕ್ತವಾಗಿತ್ತು, ಆದರೆ ದಾಳಿ ಆದ ಬಳಿಕ ಅದರ ಕಟ್ಟಡಗಳಿರ್ಬೋದು, ಮೇಲ್ಛಾವಣಿಗಳಿರ್ಬೋದು ಸಂಪೂರ್ಣ ನಜ್ಜುಗುಜ್ಜಾಗಿದೆ, ಸಂಪೂರ್ಣ ಧ್ವಂಸವಾಗಿದೆ. ಈ ಒಂದು ಏರ್ ಬೇಸ್ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಹೀಗಾಗಿ ಅಲ್ಲಿದ್ದಂಥ ರಡಾರ್ ಬೇಸ್ಗಳು ಸಂಪೂರ್ಣ ಹಾಳಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆರಿಫ್ ವಾಲಾ ಏರ್ ಬೇಸ್ ಏರ್ ಡಿಫೆನ್ಸ್ ರಡಾರ್ ಸಿಸ್ಟಮನ್ನು ಕೂಡ ನೋಡ್ತಾ ಇದ್ದಾರೆ. ಅಲ್ಲೂ ಕೂಡ ಭಾರತ ದಾಳಿ ಮಾಡಿತ್ತು. ಅಲ್ಲೂ ಕೂಡ ನಿರಂತರವಾದಂಥ ದಾಳಿಗೆ ಈಗ ಸಂಪೂರ್ಣ ನಾಶವಾಗಿದೆ. ಅದರ ರನ್ವೇ ನಾಶವಾಗಿದೆ. ರಡಾರ್ ಸಿಸ್ಟಮ್ನ ಕೇಂದ್ರ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಸಂಪೂರ್ಣ ಧ್ವಂಸವಾಗಿದೆ. ಅಲ್ಲಿನ ಏರ್ ಬೇಸ್ ಸಿಸ್ಟಮ್ ಸಂಪೂರ್ಣ ಧ್ವಂಸವಾಗಿದೆ. ಇನ್ನು ಸರ್ಗೋದಾ ಏರ್ಫೀಲ್ಡ್ ನೋಡ್ತಾ ಇದ್ದಾರೆ. ಸರ್ಗೋದಾ ಏರ್ಫೀಲ್ಡ್ನಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಭಾರತ ನಿರ್ಮಾಣ ಮಾಡಿದೆ. ಪಾಕಿಸ್ತಾನ ತನ್ನ ಸರ್ಗೋದಾ ಏರ್ಬೇಸ್ ಬಗ್ಗೆ ಸಾಕಷ್ಟು ವಿಶ್ವಾಸವನ್ನು ಹೊಂದಿತ್ತು, ಆದರೆ ಅಲ್ಲಿ ದಾಳಿ ಮಾಡಿರುವಂಥ ಭಾರತೀಯ ವಾಯುಪಡೆ ಈಗ ಸಂಪೂರ್ಣ ಧ್ವಂಸವನ್ನು ಮಾಡಿದೆ. ದಾಳಿಗೂ ಮೊದಲು ಹೇಗಿತ್ತು, ದಾಳಿ ನಂತರ ಹೇಗಿತ್ತು ಅನ್ನುವಂಥ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದಾಳಿಗೂ ಮೊದಲು ದಾಳಿಯ ಕೇಂದ್ರ ಇದು ಸರ್ಗೋದಾ ಏರ್ಫೀಲ್ಡ್. ಆದಮೇಲೆ ಚಕ್ಲಾಲಾ ಏರ್ಫೀಲ್ಡ್, ಇದು ನೂರ್ ಖಾನ್ ಏರ್ ಬೇಸ್ ಅಂತ ಏನು ಕರಿತಾ ಇದ್ರು. ನೂರ್ ಖಾನ್ ಏರ್ ಬೇಸ್ ಮೇಲಂತೂ ನಿರಂತರವಾದಂಥ ದಾಳಿ ಆಗಿದೆ. ಅಲ್ಲಿ ಯಾವುದೇ ಮೂವ್ಮೆಂಟ್ಗಳನ್ನು ಕೂಡ ಮಾಡೋಕ್ಕಾಗಲ್ಲ. ನೂರ್ ಖಾನ್ ಏರ್ ಬೇಸನ್ನು ಶಹಬಾಜ್ ಏರ್ ಬೇಸ್ ಅಂತ ಕರಿತಾ ಇದ್ರು. ನೂರ್ ಖಾನ್ ಏರ್ ಬೇಸ್ ಅದನ್ನು ಭಾರತೀಯ ಸೇನಾಪಡೆ ಸಂಪೂರ್ಣವಾಗಿ ಹಾಳು ಮಾಡಿದೆ. ಅಲ್ಲಿದ್ದಂಥ ವೈಮಾನಿಕ ಹ್ಯಾಂಗರ್ಗಳೇನಿದೆ, ವಿಮಾನದ ಹ್ಯಾಂಗರ್ಗಳಿಂದ ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ, ನಷ್ಟವಾಗಿದೆ, ಧ್ವಂಸವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳ ನಡುವೆ ಇವತ್ತು DGMO ಸಭೆಗಳು ಕೂಡ ನಡೀತಾ ಇದೆ. ಅತ್ತ ಭಾರತದ ಬೇಡಿಕೆನೇದು ಸಹಜವಾಗಿ ಇವತ್ತಿನ ಸಭೆ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಮೋದಿ ಕೂಡ ನೇರವಾಗಿ ಹೇಳಿದ್ದಾರೆ, ಮಾತುಕತೆ ಏನೇ ಇದ್ದರೂ ಕೂಡ ಭಾರತ ನೇರವಾಗಿ ಹೇಳ್ತಾ ಇದೆ, ನಮಗೆ ಯಾವುದೇ ರೀತಿಯಂಥ ವಿಚಾರಗಳು ಚರ್ಚೆ ಮಾಡೋದಕ್ಕಿಲ್ಲ, ಬದಲಾಗಿ ನಮ್ಮ ಬೇಡಿಕೆ ಏನಿದ್ರೂ ಕೂಡ ಉಗ್ರವಾದ ನಿಲ್ಲಬೇಕು, ಜೊತೆಗೆ POK ಬಗ್ಗೆ ಅಫ್ಕೋರ್ಸ್ POK ವಿಚಾರ DGMOಗಳ ಮಟ್ಟದಲ್ಲಿ ಚರ್ಚೆ ಆಗಲ್ಲ. ಅದೇನಿದ್ರೂ ಕೂಡ ನೇರವಾಗಿ ಪ್ರಧಾನಿಯಿಂದ ಪ್ರಧಾನಿಗೆ, ಸರ್ಕಾರದಿಂದ ಸರ್ಕಾರಕ್ಕೆ ಮಾತುಕತೆ ಆಗುವಂಥ ವಿಚಾರ. ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾರೆ ಹರೀಶ್, ಜಮ್ಮು ಕಾಶ್ಮೀರದಿಂದ ಜಾಯ್ನ್ ಆಗ್ತಾರೆ. ಹರೀಶ್, ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಸಾಕಷ್ಟು ವಿಚಾರಗಳಿದೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಭೆ, ಭಾರತದ ಮಟ್ಟಿಗೂ ಕೂಡ ಇಂಪಾರ್ಟೆಂಟ್, ಪಾಕಿಸ್ತಾನದ ಮಟ್ಟಿಗಂತೂ ತುಂಬ ದೊಡ್ಡ ಇಂಪಾರ್ಟೆಂಟ್. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಅಜೆಂಡಾ ಏನಿದೆ, ಭಾರತದ ಬೇಡಿಕೆ ಏನಿರ್ಬೋದು, ಸಹಜವಾಗಿ ಇವತ್ತಿನ ಸಭೆಯಲ್ಲಿ ಭಾರತ ಕೆಲವೊಂದಿಷ್ಟು ಲೀಸ್ಟ್ಗಳನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಉಗ್ರರ ಪಟ್ಟಿಯನ್ನು ಕೊಡುವಂಥದ್ದು ಅಥವಾ ಹಸ್ತಾಂತರವಾಗಿರುವಂಥದ್ದು, ಹಾಗೆ ಮಿಲಿಟರಿ ಬೇಸ್ಗಳು, ಭಾರತದ ಗಡಿಯುದ್ದಕ್ಕೂ ಇರುವಂಥ ಉಗ್ರರ ಶಿಬಿರಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೂ ಕೂಡ ಒಂದು ಬೇಡಿಕೆ ಸಲ್ಲಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಮಾತುಕತೆಯಲ್ಲಿ ಏನೆಲ್ಲ ವಿವರಗಳು ಲಭ್ಯವಾಗ್ತಾ ಇದೆ? ಹೌದು ಪ್ರಮೋದ್, ಎರಡೂ ದೇಶಗಳ ನಡುವೆ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾದ ಬಳಿಕ ಮೊದಲ ಸಭೆ ಇವತ್ತು ನಡೀತಾ ಇದೆ. DGMOಗಳ ಪಾಕಿಸ್ತಾನ ಹಾಗೂ ಭಾರತದ DGMOಗಳ ನಡುವೆ ಇವತ್ತಿನ ಸಭೆ ನಡೀತಾ ಇದೆ. 12 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಬಹು ಮುಖ್ಯವಾಗಿ ಭಾರತ ಅನೇಕ ಷರತ್ತುಗಳನ್ನು ಆ ಒಂದು ಸಭೆಯಲ್ಲಿ ಮುಂದಿಡುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿದ್ದೇ ಉಗ್ರರನ್ನು ಮಟ್ಟ ಹಾಕಬೇಕು ಅಂತ. ಅದು ಕೂಡ ಪಾಕಿಸ್ತಾನದ ನೆಲದಲ್ಲಿ ಉಗ್ರರು ಏನು ಅಡಗುದಾಣಗಳ ಮೂಲಕ ಫ್ಯಾಕ್ಟ್ರಿಗಳ ಒಂದು ಉಗ್ರರನ್ನ ತಯಾರಿಸುವ ಫ್ಯಾಕ್ಟ್ರಿಗಳ ರೀತಿ ಭಾರತಕ್ಕೆ ಉಗ್ರರನ್ನ ನುಗ್ಗಿಸ್ತಾ ಇದ್ರು. ಇದು ಬಂದ್ ಆಗಬೇಕು. ಭಾರತದಲ್ಲಿ ಮುಖ್ಯವಾಗಿ ಶಾಂತಿ ನೆಲೆಸಬೇಕು. ಉಗ್ರ ಚಟುವಟಿಕೆಗಳಿಗೆ ಭಾರತದಲ್ಲಿ ಅವಕಾಶ ಸಿಗಬಾರ್ದು. ಅದು ಕೂಡ ಪಾಕಿಸ್ತಾನದಲ್ಲಿ ಉಗ್ರರ ಅಡಗುದಾಣಗಳನ್ನು ನಾಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿತ್ತು. ಅದಾದ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ಭಾರತವು ಕೂಡ ಪ್ರತಿದಾಳಿಯನ್ನು ಮಾಡಿತ್ತು. ಅನೇಕ ಏರ್ ಬೇಸ್ಗಳನ್ನು ಹೊಡೆದುರುಳಿಸಲಾಗಿತ್ತು, ಜೊತೆಗೆ ಉಗ್ರರ ನೆಲೆಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. ಇದನ್ನು ಮುಖ್ಯವಾಗಿ ಇವತ್ತು ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಭಾರತ ಮುಂದಿಡುತ್ತೆ. ಅದು ಮುಖ್ಯವಾಗಿ ಉಗ್ರರ ವಿಚಾರವಾಗಿ, ಉಗ್ರರ ಸಂಪೂರ್ಣ ನೆಲೆಗಳನ್ನು ನಾಶ ಮಾಡಬೇಕು ಅನ್ನುವಂತಹದ್ದು, ಮತ್ತೆ ಕಣ್ಣಿಗೆ ಕಾಣುವಂತಹ ಕ್ರಮಗಳನ್ನು ಪಾಕಿಸ್ತಾನ ಉಗ್ರರ ವಿರುದ್ಧ ತೆಗೆದುಕೊಳ್ಬೇಕು. ಭಾರತಕ್ಕೂ ಕೂಡ ಅದು ಸಂದೇಶ ಬರಬೇಕು, ಜೊತೆಗೆ ಇಡೀ ವಿಶ್ವಕ್ಕೆ ಆ ಸಂದೇಶ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಮಾತುಕತೆ ನಡೆಯುವಂಥ ಸಾಧ್ಯತೆ ಇದೆ. ಮತ್ತೆ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂಥ ಅನೇಕ ಉಗ್ರ
ದಾಳಿಗಳೇನಿದ್ದಾವೆ ಅವುಗಳ ಮಾಸ್ಟರ್ ಮೈಂಡ್ಗಳನ್ನು ಕೂಡ ಭಾರತಕ್ಕೆ ಹಸ್ತಾಂತರಿಸಬೇಕು ಅನ್ನುವಂಥದ್ದು ಕೂಡ ಬೇಡಿಕೆಯನ್ನು ಇಡುವಂತಹ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಭಾರತದ ಟಾರ್ಗೆಟ್ ಇರುವಂತಹದ್ದು ಉಗ್ರರ ನೆಲೆಗಳನ್ನು ಸದೆ ಬಡಿಬೇಕು, ಜೊತೆಗೆ ಪಾಕಿಸ್ತಾನ ಸರ್ಕಾರವೇ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಬಹುಮುಖ್ಯವಾಗಿ ನಾನೀಗ ಜಮ್ಮು ನಗರದಲ್ಲಿದ್ದೇನೆ. ಪರಿಸ್ಥಿತಿ ಶಾಂತ ಆಗ್ತಾ ಇದೆ, ಎಲ್ಲವೂ ಕೂಡ ನಾರ್ಮಲೈಸ್ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಕಳೆದ 18 ದಿವಸಗಳಿಂದಲೂ ಕೂಡ ನಿರಂತರವಾಗಿ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾ ಇತ್ತು. ಭಾರತದ ಸೈನಿಕರುಗಳು ಕೂಡ ನಿರಂತರವಾದಂತಹ ಪ್ರತಿದಾಳಿಯನ್ನು ಕೂಡ ಮಾಡ್ತಾ ಇದ್ದರು. ಈಗ ಇವತ್ತಿನ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಯಾವುದೇ ರೀತಿಯಾದಂತಹ ಫೈರಿಂಗ್ ಆಗಲಿ ಶೆಲ್ಲಿಂಗ್ ಆಗಲಿ ಏನು ಕೂಡ ಆಗಿಲ್ಲ. ಭಾರತವು ಕೂಡ ಯಾವುದೇ ರೀತಿಯಾದಂತಹ ಪ್ರತಿದಾಳಿ ಮಾಡಿಲ್ಲ. ಮತ್ತು ಗಡಿ ಭಾಗ ಆಗಿರ್ಬೋದು, LOC ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಾದಂತಹ ಗುಂಡಿನ ಚಕಮಕಿ ಕೂಡ ನಡೆದಿಲ್ಲ. ನಾನೀಗ ಜಮ್ಮು ನಗರದಲ್ಲಿದ್ದೀನಿ. ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ ನೋಡ್ತಾ ಇರ್ಬೋದು. ಜಮ್ಮು ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂತಹ ಪ್ರದೇಶ ಇದು ಒಂದು ಪೊಲೀಸ್ ಮೆಮೋರಿಯಲ್. ಅದ್ರ ಮುಂದೆ ಜನ ಈಗ ಆರಾಮಾಗಿ ಓಡಾಡ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಭಯ ಅವರಲ್ಲಿ ಕಾಣ್ತಾ ಇಲ್ಲ. ಮತ್ತು ಆಟೋಗಳು ಎಂದಿನಂತೆ ಚಲಿಸ್ತವೆ. ಪ್ರಯಾಣಿಕರುಗಳು ಕೂಡ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇರುವಂತಹದ್ದು. ಮತ್ತು ಎಂದಿನಂತೆ ಜನ ಹೊರಗಡೆ ಬಂದು ಯಾವುದೇ ಭೀತಿ ಇಲ್ಲದೆ ಓಡಾಡ್ತಿರೋದನ್ನು ನಾವು ಗಮನಿಸ್ಬೋದು. ಕದನ ವಿರಾಮ ಘೋಷಣೆಯಾಗಿ ಈಗ 1.5 ದಿವಸ ಆಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಜನ ಆರಾಮಾಗಿ ಯಾವುದೇ ಭಯ ಇಲ್ಲದಲೇ ಈಗ ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ನಾರ್ಮಲೈಸ್ ಆಗ್ತಾ ಇದೆ. ಮತ್ತು ಶ್ರೀನಗರಕ್ಕೆ ಪ್ರವಾಸಿಗರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇರುವಂತಹದ್ದು. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.